हुबली में एक नौजवान को उसकी गर्लफ्रेंड के चचा ने चाकू मारकर शदीद जख्मी कर दिया। कई साल से चल रही मोहब्बत की कहानी अचानक खूरेज मोड़ लेगी, किसी ने सोचा भी न होगा। हुबली के सदर सोफा लाइन इलाके में मंगल की रात एक नौजवान पर चाकू से हमला किया गया। जख्मी नौजवान की शनाख्त गौस मोइनुद्दीन के तौर पर हुई है। इस हमले का इल्ज़ाम लड़की के सगे चचा वसीम पर लगा है। वसीम को अपनी भांजी के साथ नौजवान की मोहब्बत पर सख्त एतराज़ था और इसी गुस्से में उन्होंने ये हमला कर दिया। गौस की वालिदा शाहरा बानू ने बताया कि मेरा बेटा किसी का बुरा नहीं चाहता था, बस उस लड़की से मोहब्बत करता था। फिर ऐसा क्यों हुआ? ರಾತ್ರಿಗೆ ಊಟ ಮಾಡಿ ಹೋಗಿದ್ರಿ ಹೊರಗೆ, ಮತ್ತೇನಿಲ್ಲ. 11 ಗಂಟೆ ಬಂದು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತಾನೆ ರೀ ಹೋಟೆಲ್ಗೆ. ಹೋಗಿ ಬಂದು ಹೋಗುವಾಗ ಸ್ವಲ್ಪ ಏನೋ ಅಂಗಡಿಗೆ ಹೋಗಿ ಇದು ಏನೋ ಚೀಟಿ ತರಕ್ಕೆ ಹೋಗಿದ್ದಂತ್ರಿ. ಹಿಂದೆ ಬಂದು ಬನ್ನಿಗೆ ಹಾಕ್ಬಿಟ್ಟಾರೆ. ಹುಡುಗಿ ಏನೋ ಕರ್ಸಿದ್ಲಂತಲ್ರಿ ನಿಮ್ಮ ಮಗನ್ನ? ನಮ್ಗೆ ಏನೇನು ಗೊತ್ತಿಲ್ಲ ರೀ, ಅದು ಬರೀ ಮುಂಜಾನೆ ಬಂದು ಹೇಳಿದ್ರಿ, ರಾತ್ರಿಗೆ ಏನೇ ಹೇಳಿಲ್ರಿ. ಅಲ್ಲೇ ಕೆನ್ಸಿಗೆ ತೊಗೊಂಡು ಹೋಗ್ಯಾರ ಅಂತ ಅಂದು ಲವ್ ಮಾಡ್ತಿದ್ರಂತ. ಹುಡುಗಿ ಏನೋ ಫೋನ್ ಮಾಡಿ ಮನೆ ಕಡೆ ಬಾ ಅಂತ ಏನೋ ಅಂದ್ರಂತಲ್ರಿ? ಏನು ಗೊತ್ತಿಲ್ಲ ರೀ, ಅದು ಏನೇ ಹೇಳಿಲ್ರಿ. ರಾತ್ರಿ ನಿಮ್ಮ ಮಗ ಫೋನ್ ಬಂದಿತ್ತಾ? ಇಲ್ರಿ, ಬಂದಿಲ್ರಿ, ನಮ್ಗೆ ಗೊತ್ತಿಲ್ಲ ರೀ ಅದು. ಈಗ ಸ್ವಲ್ಪ ಅದಾನ್ರಿ, ಹಂಗೆ ಹಿಂದೆ ಬೆನ್ನಿಗೆ ಹಾಕ್ಯಾರ ರೀ. ಎಷ್ಟು ಜನ ಮಕ್ಕಳು? 2 ಮಕ್ಕಳು ರೀ, 2 ಹೆಣ್ರು 2 ಗಂಟು. ದೊಡ್ಡವ ದೊಡ್ಡವ ಏನು ಕೆಲಸ ಮಾಡ್ತಿದ್ದ? ಇದು ಹೋಟೆಲ್ ಕ್ಯಾಂಟೀನ್ದು ಇದು ಮಾಡ್ತಾನೆ ರೀ. ಅದು ಮದುವೆ ಆಗ್ಯದನ? ಇನ್ನೇ ಇಲ್ರಿ, 20 ವರ್ಷ ಅದಾನ್ರಿ ಅವ. 21 ವರ್ಷ ಅದಾನ್ರಿ. ಆ ಹುಡುಗಿ ಅಲ್ಲಿ ನಿಮ್ಮ ಏರಿಯಾದಾಗೆ? ಹ್ಞೂ, ನಮ್ಮ ಏರಿಯಾಗೆ ಹಿಂದೆ ಆ ಕಡೆ ಐತೆ ಅಂತ ಹೇಳಿದ್ರಿ, ನಮಗೆ ಗೊತ್ತಿಲ್ಲ ರೀ ಅದು. ಯಾವಾಗ ನಿಮ್ಗೆ ಅವ್ರ ಮನೆಯವ್ರು ಬಂದು ಹೇಳಿಲ್ಲ? ಏನೇ ಹೇಳಿಲ್ರಿ ಅವ್ರು ಬಂದು ಹೇಳಿಲ್ರಿ ನಮ್ಮ ಮನ್ಯಾಗ. ಹಂಗೆ ಬಂದು ಹೇಳಿದ್ರೆ ನೀವು ಏನಾರು ಹೇಳ್ತಿದ್ದು ಮಾಡ್ತಿದ್ರಿ ನಾವು, ನಮಗೆ ಏನೇ ಹೇಳಿಲ್ರಿ ಅವರು. ಬರೀ ಅಷ್ಟೇ, ಏನು ಗೊತ್ತಿಲ್ಲ, ಹಂಗೇನಿಲ್ರಿ, ನಮಗೇನು ಗೊತ್ತಿಲ್ಲ. गौस एक मजदूरी पेशा लड़का है और ये दोनों कई साल से एक दूसरे से मोहब्बत करते थे, मगर लड़के के घर वालों को इस रिश्ते का इल्म नहीं था। लड़की के चचा ने पहले ही उन्हें धमकी दी थी। हमले से पहले भी लड़की ने ही गौस को फ़ोन करके अपने घर के करीब बुलाया था, जहां अचानक वसीम ने उन पर हमला कर दिया, चाकू से वार कर दिया। जख्मी गौस को फौरी किम्स अस्पताल ले जाया गया, उनका इलाज जारी है। ಮನೆಗೆ ಬಂದ ಊಟ ಮಾಡಿ ಹೊರ ಹೋಗಿದ್ರಿ, ಅದ ಏನು ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ಎಷ್ಟೊತ್ತಿಗೆ ನಿನ್ನೆ ರಾತ್ರಿ? 11 ಗಂಟೆ ಅದ. ಹಾಂ, ಏನು ಹುಡುಗಿದು ಏನು ಸಮಸ್ಯೆ ಅಂದರೆ ಇದು ಅದ ಮಾಡಿದ್ರೆ ಏನು ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹಾಂ, ಕೆಲ್ಸಕ್ಕೆ ಬಂದೆ ಮನ್ಯಾಗ ಇರ್ತಾರೆ, ಊಟ ಮಾಡಿ ಮನೆಗೆ ಹೊರಗೆ ಹೋಗ್ಯಾರ ಅವ್ರು. ಹಾಂ, ಅದ ಏನು ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ಏನು ಮಾಡ್ಯಾರ? 11 ಗಂಟೆಗೆ ರೀ ರಾತ್ರಿ. ಏನು ಲವ್ ಮಾಡ್ತಿದ್ರೇನ್ರಿ? ಏನು ನಮ್ಗೆ ಗೊತ್ತಿಲ್ಲ ರೀ, ಅದು ನಾವು ಕೆಲಸ ಮಾಡವ್ರೆ. ರಾತ್ರಿ ಬಂದ ಊಟ ಮಾಡಿ ಮನ್ಯಾಗಿರೋ ಅಲ್ಲ, ಅವ್ರು ಹೊರಗೆ ಏನು ಮಾಡ್ತಾರೆ? ಏನು ಮಾಡ್ಯಾರ ನಿಮ್ಮ ಮಗಿಗೆ? ಏನು ಮಾಡ್ಯಾರ ಈಗ? ಈಗ ಏನು ಮಾಡ್ಯಾರ ಅವ್ರು? ಕಾಕ ಬಂದು ಇದು ನಾವು ನಮಗೆ ಹೇಳಿನ ಅವರು ರಾತ್ರಿನ ಕೇಳಿದ್ರು ನಾವು ಎಲ್ಲರಿಗೆ. ಏನು ಅಂದಿಲ್ಲ ಅವ್ರು, ಏನು ಸ್ವಲ್ಪ ಅಚ್ಚಾರ ತಗೋರಿ ಅವ್ರು ಹೊಡೆದಾರಂತ ಅಷ್ಟೇ ಕಳ್ತಾರೆ. ಈಗ ಬಿಡಾಕ್ತಿಲ್ಲ. ಅವ್ರು ನಿಮ್ಗೇನೋ ಸಂಬಂಧಿಕ್ರೇನ್ರಿ? ಮಗ ಇಲ್ರಿ, ಅವ್ರು ಏನು ಸಂಬಂಧಿಕ್ರ? ಸಂಬಂಧ ಇಲ್ರಿ. ಮಗನ್ ನೋಡಿದ್ರಿ? ನೋಡಿ ಬಂದೆ, ಇಲ್ಲ ಹಿಂದೆ ಬೆನ್ನಾಗೆ ಹೋಗ್ಯಾರ. हुबली धारवाड़ के पुलिस कमिश्नर एन शशि कुमार के मुताबिक ये मामला कसाबा पेट पुलिस थाने की हदूद का है। लड़की और उसके चचा को हिरासत में लेकर तफ्तीश की जा रही है और ये मामला अदालत तक पहुंचेगा। रिपोर्ट कलमेश मंडियाला। ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ಸರಹದ್ ಸರಾಫ್ಪೇಟೆ ಅನ್ನುವಂಥ ಒಂದು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಸದರ್ ಸೋಫಾ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಕೌಜುದ್ದೀನ್ ಅಂತ, ಅವನು ಸುಮಾರು 22 ವರ್ಷ. ಆತ ಒಬ್ಬ ಹೆಣ್ಮಗಳ ಜೊತೆ ವಿಶ್ವಾಸದಿಂದ ಇದ್ದ ಮತ್ತು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಕೂಡ ಆತ ಹೇಳ್ತಾನೆ. ಸೊ ಈ ನಡುವೆ ಆ ಹುಡುಗಿಯ ಚಿಕ್ಕಪ್ಪ ಒಂದೆರಡು ಬಾರಿ ಅವನಿಗೆ ನಮಗಿಷ್ಟ ಇಲ್ಲ ಅಂತ ಕೂಡ ಹೇಳಿರ್ತಾನಂತೆ. ಅದಾದಮೇಲೆ ನಿನ್ನೆ ಆ ಹುಡುಗಿ ಕಡೆಯಿಂದನೇ ಕರೆಸ್ಕೊಂಡು, ಯಾವುದು ಕೃತ್ಯ ನಡೆದ ಸ್ಥಳ ಇದೆ, ಆ ಕೃತ್ಯಕ್ಕೆ ನಡೆದ ಸ್ಥಳದಲ್ಲಿ ಕರೆಸ್ಕೊಂಡು ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಮತ್ತು ಒಂದು ಸ್ಟ್ಯಾಬ್ ಇಂಜುರಿಯನ್ನು ಕೂಡ ಮಾಡಿದ್ದಾನೆ. ಸೊ ಇಂಜೋರ್ಡ್ ಏನಿದ್ದಾನೆ ಗೌಸುದ್ದೀನ್, ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಮತ್ತು ಇಲ್ಲಿ ಕಿಮ್ಸಿಗೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಆರೋಪಿಗಳೇನಿದ್ರು, ಒಬ್ಬ ವಶೀಮ್ ಅಂತ, ಅವನಿಗೆ 34 ವರ್ಷ, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಇವನ ಮೇಲೆ ಈ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಇವನ ಮೇಲೆ ದಾಖಲಾಗಿದೆ. ಮತ್ತು ಈ
ಒಂದು ಘಟನೆಯಲ್ಲಿ ಯಾರು ಆ ಹೆಣ್ಮಗು ಇದೆ ಅವಳನ್ನ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿದ್ದೀವಿ. ಯಾಕಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಆಕೆ ಭಾಳ ಒತ್ತಾಯ ಮಾಡಿ ಆ ಹುಡುಗನ್ನ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸ್ಕೊಂಡಿರುವಂಥದ್ದು ಮತ್ತು ಆರೋಪಿ ಕೂಡ ಹುಡುಗಿ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋಂಥದ್ದು ಆರೋಪಿಸಿದ್ದಾನೆ. ಹಾಗಾಗಿ ವಶೀಮ್ ಮತ್ತು ಆ ಲೇಡಿ ಏನಿದ್ದಾರೆ ಅವ್ರನ್ನ ಕೂಡ ನಾನು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡಲಾಗ್ತದೆ. ಅದೆಲ್ಲ ಇನ್ನೂ ಡೀಟೇಲ್ಸ್ ತೊಗೋಬೇಕು. ಭಾಳಷ್ಟು ದಿನಗಳಿಂದ ಪರಸ್ಪರ ವಿಶ್ವಾಸ ಇತ್ತು ಅಂತ ಹೇಳ್ತಾರೆ. ಅದೇನು ಲವ್ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಭಾಳ ಒಳ್ಳೆಯ ಜೊತೆಗೆ ಓಡಾಡ್ತಿದ್ರು, ಜೊತೆಯಲ್ಲೆಲ್ಲ ಮಾತಾಡ್ತಿದ್ರು ಮತ್ತು ಡೈಲಿ ಬೇಸಿಸ್ ಮೇಲೆ ಟಚ್ಚಲ್ಲಿದ್ದರು ಅನ್ನೋದು ನಮಗೆ ಸದ್ಯದ ತನಿಖೆಯಲ್ಲಿ ಕಂಡು ಬಂದಿದೆ. ಕೌಸುದ್ದೀನ್ ಏನು ಇಂಥದ್ದೇ ನಿರ್ದಿಷ್ಟವಾದ ಕೆಲಸ ಅಂತಲ್ಲ, ನಿರ್ದಿಷ್ಟವಾದ ಕೆಲಸ ಇಂಥದ್ದೇ ಅಂತಲ್ಲ. ಗೌಂಡಿ ಕೆಲಸ ಮಾಡುವಂಥದ್ದು ಮತ್ತು ಬೇರೆ ಫಿಸಿಕಲ್ ಮೇನ್ಯಲ್ ವರ್ಕರ್ ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್, ಈಗ ಬೆಂಡಿಗಿರಿ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಶಿವಪ್ಪ ಅಂತ ನಮ್ಮ ಆಹಾರ ನಿರೀಕ್ಷಕರೇನಿದ್ದಾರೆ ಅವರ ಒಂದು ಫಿರ್ಯಾದ ಮೇಲೆ ಒಟ್ಟು ಸುಮಾರು 49 ಟನ್ ಅಷ್ಟು ಅಕ್ಕಿ, 2 ಲಾರಿಲಿ, ಒಂದು ಲಾರಿಲಿ 30 ಟನ್ ಮತ್ತು ಇನ್ನೊಂದು ಲಾರಿಲಿ 19 ಟನ್ ಸೇರಿದಂತೆ ಒಟ್ಟು 49 ಟನ್ ಅಕ್ಕಿ ಇದ್ದದ್ದು ನಾವು ಒಂದು ಪ್ರಕರಣವನ್ನು ಮಾಡಿದ್ದೀವಿ. ಇದರಲ್ಲಿ ಶಿವಪ್ಪ ಅನ್ನೋರ ಕಡೆಯಿಂದ ಕಂಪ್ಲೇಂಟನ್ನು ತೊಗೊಳ್ಳಲಾಗಿದೆ. ಇದು ಹುಬ್ಬಳ್ಳಿ ದಕ್ಷಿಣ ಭಾಗಕ್ಕೆ, ಅಂದರೆ ಏನು ಹಾವೇರಿ ಆ ಭಾಗ, ಹಾವೇರಿ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕಲೆಕ್ಟ್ ಮಾಡ್ಕೊಂಬಿಟ್ಟು ಇದೇನು ನಮ್ಮ PDS ರೈಸ್ ಏನಿದೆ, ಅನ್ನಭಾಗ್ಯದ ರೈಸ್ ಏನಿದೆ, ಇದನ್ನು ಕದ್ದಿರೋ ಸಾಧ್ಯತೆ ಇದೆ ಅನ್ನೋಂಥದ್ದು ಪ್ರಾಥಮಿಕವಾಗಿ ನಮಗೆ ನೀಡಲಾಗಿರುವಂಥ ಕಂಪ್ಲೇಂಟಲ್ಲಿ ತಿಳಿದು ಬಂದಿದೆ. ಈ ಲಾರಿಗಳು ಮತ್ತು ಲಾರಿ ಜೊತೆ ಇದ್ದಂಥ ಆರೋಪಿಗಳೇನಿದ್ದಾರೆ ಇವರೆಲ್ಲ ಗುಜರಾತ್ ಮೂಲದವ್ರು ಇದ್ದರು ಅನ್ನೋಂಥದ್ದು ತಿಳಿದು ಬಂದಿದೆ. ಈಗ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದರು, ಯಾರು ಇದನ್ನು ಲೋಡ್ ಮಾಡಿಕೊಟ್ರು ಮತ್ತು ಅವರಿಗೆ ಎಲ್ಲಿಂದ ಬಂತು ಅನ್ನೋಂಥದ್ದನ್ನು ತನಿಖೆ ಮಾಡಲಾಗ್ತಾ ಇದೆ. ಇಲ್ಲ, ನಾನಿನ್ನೂ ಇದನ್ನು ಡೀಟೇಲ್ಸ್ ತೊಗೊಂಡಿಲ್ಲ. ಇನ್ಸಿಡೆಂಟ್ ಆಗಿರೋದು ಅದಷ್ಟೇ ಗೊತ್ತು. ನಾನಿನ್ನೂ ವಿಸಿಟ್ ಕೂಡ ಮಾಡಬೇಕು. ಯಾರು ಏನು ಯಾರೇ ಇರಲಿ ಅದನ್ನು ಕ್ರಮ ತೊಗೊಳ್ಲಿಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಯಾರ ಕಡೆಯಿಂದ ಅಂತಂದು. ಇವನ್ನು ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡಬೇಕು ಮತ್ತು ಇದು 49 ಟನ್ ಅಂದರೆ ಏನು ಸುಮ್ಮನೆ ಒಂದು ಯಾವುದೋ ಪಿಕಪ್ ಗಾಡಿಲೋ ಯಾವುದೋ ಒಂದು ಲಗೇಜ್ ಆಟೋದಲ್ಲೋ ಹೋಗ್ತಿರೋವಂಥದ್ದಲ್ಲ. ಇಷ್ಟು ರೈಸು ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಒಂದು ಜಾಲದ ರೀತಿಯಲ್ಲಿರುತ್ತೆ. ಅದು ಯಾವ ರೀತಿ ಜಾಲ ಇದೆ ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರೂ ಕೂಡ ತನಿಖೆ ವ್ಯಾಪ್ತಿಗೆ ತರುವಂಥ ಕೆಲಸ ಮಾಡಲಾಗಿದೆ. 4 ಜನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತೀವಿ. ಇವತ್ತು 4 ಜನದ್ದು ಕೂಡ ಭರತ್ ಚಾವ್ಡಾ, ರಾಜು ಚಾವ್ಡಾ, ಅಂದಾಬಾಯಿ ವಕಾದಾರ್ ಮತ್ತು ಜೈರಾಮ್ ಉಗ್ರೇಜಾ ಅಂತ 4 ಜನ ಗುಜರಾತ್ ರಾಜ್ಯದವರಿದ್ದಾರೆ. ಬೇಸಿಕಲಿ ಇವರು ಲಾರಿ ಡ್ರೈವರ್ಗಳು ಮತ್ತು ಲಾರಿ ಡ್ರೈವರ್ ಜೊತೆಗಿದ್ದಂಥವ್ರು. ಎಲ್ಲಿಂದ ಲೋಡ್ ಮಾಡ್ಕೊಂಬಂದರು ಸಂಪೂರ್ಣವಾಗಿ ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಪ್ರತಿಯೊಬ್ಬರು ಯಾರು ಈ ಒಂದು ವ್ಯವಸ್ಥಿತ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನು ಪತ್ತೆ ಮಾಡಲಾಗುತ್ತೆ.